ಹೆಗ್ಗಡೆ ಅವರು ಇವರು ವಿರೋಧಿನ ಇವರ ಆಸ್ತಿ ಏನಾದರೂ ಕಸ್ಕೊಂಡಿದ್ದಾರ ಅಥವಾ ಹಿಂದಿನ ಏನಾದರೂ ವೈರತ್ವನ ಅಥವಾ ಬಿ ಜೆ ಪಿಯಲ್ಲಿಯೇ ಒಳ ತೆಕ್ಕಾಟನ. ಯಾಕಂದರೆ ಇಲ್ಲಿ ನಡೆದದ್ದು ಯಾರ ಮಧ್ಯದಲ್ಲಿ ಅಂತಂದರೆ ಹಿಂದುತ್ವವಾದಿಗಳ ಮಧ್ಯದಲ್ಲಿ ನಡೆದಿದೆ. ಇದು ಯಾರ ಮಧ್ಯದಲ್ಲೂ ಇಲ್ಲ. ಇಲ್ಲಿನ ಕಾಂಗ್ರೆಸ್ ಇಲ್ಲ, ಬಿ ಜೆ ಪಿ ಇಲ್ಲ, ಮತ್ತೊಂದಿಲ್ಲ, ಮೂರೊಂದಿಲ್ಲ. ತಿಮ್ರೋಡಿಯವರು ಕಟ್ಟರ್ ಏನಪ್ಪ ಅಂದ್ರೆ ಸಂಘ ಪರಿವಾರದವರು, ಮಟ್ಟನವರು ಬಿ ಜೆ ಪಿಗರು, ಯಾರು ನೋಡ್ತಾರೆ ನೋಡಿರಲ್ಲ ಇದ್ದಿಂದ ಹೋರಾಟಗಾರರು, ಇವರೆಲ್ಲರೂ ಮೂಲತಃ ಹಿಂದುತ್ವವಾದಿಗಳಿದ್ದಾರೆ. ಅದೇ ಕಾಲಕ್ಕೆ ಇನ್ನು ಆ ರೀತಿ ನೋಡಿದರೆ ಹೆಗ್ಗಡೆ ಅವರು ಹಿಂದುತ್ವವಾದಿ ಹೌದಾನ ಅಂತ ಅನ್ನಬೇಕಾಗಿದೆ. ಯಾಕಂದರೆ ಹಿಂದೂ ದೇವಾಲಯವನ್ನು ಜೈನ ಧರ್ಮೀಯರಾದವರು ತಮ್ಮ ವಸ್ತು ಈವನ್ ಆ ದೇವರ ಜಾಗ ಸಹಿತ ಅವ್ರ ಹೆಸರಲ್ಲೇ ಅದ ಅಂದಾಗ ಇಲ್ಲಿ ಯಾರು ವಿರೋಧಿ ಅನ್ನೋದು ನೀವು ನಾವು ಸರಳ ಪ್ರಶ್ನೆ ಮಾಡಬೇಕಾಗಿದೆ. ಇಲ್ಲಿ ಅನ್ಯಾಯಗಳಾಗಿದ್ದಾವ, ಅತ್ಯಾಚಾರಗಳಾಗಿದ್ದಾವೆ, ಅವ್ರು ಯಾರು ಸುಳ್ಳು ಅಂತ ಹೇಳುವುದಿಲ್ಲ. ಸೌಜನ್ಯಾಳ ಹತ್ಯೆಯನ್ನು ಯಾರಾದ್ರು ಸುಳ್ಳು ಹೇಳಕ್ಕೆ ಸಾಧ್ಯನ? ಅವ್ರ ಮೇಲಾದಂಥ ಅತ್ಯಾಚಾರದ ಬಗ್ಗೆ ಯಾರಾದ್ರು ಸುಳ್ಳು ಅಂತ ಹೇಳಕ್ಕೆ ಆಗ್ತದನ? ಅದೇ ಕಾಲಕ್ಕೆ ಪದ್ಮಲತಾ ಮೇಲಾದಂಥ ಅನ್ಯಾಯ ಅಥವಾ ಒಂದು ಏನಪ್ಪ ಕೊಲೆ ಅದನ್ನೇನಾದರೂ ಅಲ್ಲಂತ ಹೇಳಕ್ಕೆ ಆಗ್ತದನ, ಇಲ್ಲ ಅಂತ ಹೇಳಕ್ಕೆ ಆಗ್ತದನ? ಅದೇ ರೀತಿ ವೇದವಲ್ಲಿ ಅವ್ರ ಮೇಲಾದಂಥದ್ದು